ಹಾಯ್ ಹಲೋ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಮಂಜುನಾಥ್ ಸರ್. ಲೆಟ್ಸ್ ಕ್ರ್ಯಾಕ್ ನೌ ಯೂಟ್ಯೂಬ್ ಚಾನಲ್ ವತಿಯಿಂದ ವಿದ್ಯಾರ್ಥಿಗಳೇ, ನಿನ್ನೆಯ ದಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಾಗಿ ಪ್ರವೇಶ ಪರೀಕ್ಷೆಯನ್ನು ಬರೆದಿದ್ರಿ ತಾವೆಲ್ಲ. ಆ ಒಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಕೀ ಉತ್ತರವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಹಾಗಾದ್ರೆ ನಾನಿಲ್ಲಿ ಡಿಸ್ಕಸ್ ಮಾಡ್ತಿರ್ತಕ್ಕಂಥ ಒಂದು ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ಡಿ ಒನ್ ವರ್ಷನ್ನ ಗಣಿತ ಹಾಗೂ ಇಂಗ್ಲೀಷ್ ವಿಜ್ಞಾನ ವಿಷಯದ ಕೀ ಉತ್ತರಗಳನ್ನು ಆಲ್ರೆಡಿ ನಿನ್ನೆ ದಿನವೇ ನಮ್ಮ ಲೆಟ್ಸ್ ಕ್ರ್ಯಾಕ್ ನೌ ಯೂಟ್ಯೂಬ್ ಚಾನಲಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀವಿ ಸ್ನೇಹಿತರೆ. ಸೊ ಇದುವರೆಗೂ ಯಾರು ಆ ಒಂದು ಉತ್ತರಗಳನ್ನು ಯಾರು ನೋಡಿಲ್ಲ ಅವರು ನೋಡ್ಕೊಂಡು ಬನ್ನಿ. ಅದೇ ರೀತಿಯಾಗಿ ಇವತ್ತಿನ ಒಂದು ಅವಧಿಯಲ್ಲಿ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಕನ್ನಡ ವಿಷಯದ ಆ ಒಂದು ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಹಾಗಾದ್ರೆ ಕನ್ನಡ ಒಂದು ಭಾಷೆಯಲ್ಲಿ ಕೀ ಉತ್ತರಗಳನ್ನು ನೋಡ್ತಾ ಹೋದಾಗ ಮೊದಲನೇ ಪ್ರಶ್ನೆ ಏನಾಗಿತ್ತಪ್ಪ ಅಂತಂದ್ರೆ, ಕಾಂಚನ ಸುಂದರ ಹುಡುಗಿ ಈ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದ ಪದದ ವ್ಯಾಕರಣಾಂಶ. ನೋಡಿರಿ, ಕಾಂಚನ ಅಂತಕ್ಕಂಥದ್ದು ನಾಮಪದವು, ಕ್ರಿಯಾಪದವು, ಗುಣವಿಶೇಷಣ ಅಥವಾ ಸರ್ವನಾಮ. 4 ಒಂದು ಆಪ್ಷನ್ಸ್ಗಳನ್ನ ನಿಮಗೆ ನೀಡಿದರೆ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ಕಾಂಚನ ಸುಂದರ ಹುಡುಗಿ, ಸುಂದರ ಪದಕ್ಕೆ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಅಡ್ಡಗೆರೆ ಏನು ಹೇಳಿದ್ರ, ಹಾಗಾದ್ರೆ ಅದು ಗುಣವಿಶೇಷ. ಓಕೆ, ಸೊ ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಎರಡನೇ ಪ್ರಶ್ನೆ ಏನಾಗಿತ್ತಪ್ಪ ಅಂತಂದ್ರೆ, ಬೆಟ್ಟದಾವರೆ ಈ ಸಂಧಿ ಪದವನ್ನು ಬಿಡಿಸಿ ಬರೆಯದ ಸರಿಯಾದ ರೂಪ. ಈ ಸಂಧಿಯನ್ನು ಬಿಡಿಸಿ ಬರೀಬೇಕಾದ್ರೆ ಸರಿಯಾದ ರೂಪ ಯಾವುದಪ್ಪ ಅಂತಂದ್ರೆ ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ. ಓಕೆ, ಸೊ ಹಾಗಾದ್ರೆ ಮೂರನೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ, ಮೂರನೇ ಒಂದು ಪ್ರಶ್ನೆಯನ್ನು ಓದ್ತಿದ್ದೀನಿ ನೋಡಿ ಸ್ನೇಹಿತರೆ. ಆದೇಶ ಸಂಧಿಯಲ್ಲಿ ಸಾಮಾನ್ಯವಾಗಿ ಕತಪಗಳಿಗೆ ಆದೇಶವಾಗಿ ಬರುವ ಅಕ್ಷರಗಳು. ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಇದು ಭಾಳಷ್ಟು ಈಸಿ ಆದಂಥ ಒಂದು ಪ್ರಶ್ನೆ. ಏನಪ್ಪ ಅಂತಂದ್ರೆ, ಆ ಒಂದು ಆದೇಶ ಸಂಧಿಯ ಡೆಫಿನೇಷನ್ನ ಕೇಳಿದಾನೆ ಸ್ನೇಹಿತರೆ. ಏನಪ್ಪ ಅಂದ್ರೆ, ಕತಪಗಳಿಗೆ ಗದಬಗಳು ಆದೇಶವಾಗಿ ಬಂದವಪ್ಪ ಅಂತಂದ್ರೆ ಅದನ್ನು ಆದೇಶ ಸಂಧಿ ಅಂತಂದು ಹೇಳಿ ಕರಿತಾ ಹೋಗ್ತಿದ್ವಿ. ಅಂದರೆ ಮೂರನೇ ಒಂದು ಉತ್ತರ ಸರಿಯಾದಂಥ ಉತ್ತರ, ಮೂರನೇ ಪ್ರಶ್ನೆಗೆ ಮೂರನೇ ಉತ್ತರ ಸರಿಯಾದಂಥ ಉತ್ತರ. ಹಾಗಾದರೆ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನಾಲ್ಕನೇ ಒಂದು ಪ್ರಶ್ನೆ ನಿಮ್ಮ ಒಂದು ಪಂಜರ ಶಾಲೆಯ ಪಾಠದಿಂದ ಅದನ್ನು ಆಯ್ದುಕೊಳ್ಳಲಾಗಿದೆ. ಸೊ ಪಂಜರ ಶಾಲೆಯ ಕೃತಿಕಾರರ ಪರಿಚಯ ಇದೆಯಲ್ಲ, ಸೊ ಅಲ್ಲಿಂದ ಈ ಒಂದು ಪ್ರಶ್ನೆಯನ್ನು ಆರಿಸಿಕೊಂಡಿದ್ದಾರೆ. ಸೊ ಏನಪ್ಪ ಅದು ಪ್ರಶ್ನೆ ಅಂತಂದರೆ, ಬಿ ಕಾರಂತ್ರವರು ರವೀಂದ್ರನಾಥ್ ಟ್ಯಾಗೋರ್ ಅವರ ಈ ಭಾಷೆಯ ನಾಟಕವನ್ನು ಪಂಜರ ಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿದ್ದಾರೆ, ಬಂಗಾಲಿ ಭಾಷೆ. ಸೊ ಹಾಗಾದ್ರೆ ಐದನೇ ಒಂದು ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಐದನೇ ಪ್ರಶ್ನೆ ಏನಾಗಿತ್ತಪ್ಪ ಅಂತಂದ್ರೆ, ನಿಮ್ಮ ಊರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯಿತಿಗೆ ಬರೆಯುವ ಪತ್ರವು ಈ ವಿಧದ ಪತ್ರವಾಗಿದೆ. ನಿಮ್ಮ ಊರಿನ ಬಗ್ಗೆ ನೀವು ಆ ಒಂದು ರಸ್ತೆ ದುರಸ್ತಿ ಮಾಡ್ಬೇಕಂತಂದೇಳಿ ಗ್ರಾಮ ಪಂಚಾಯತಿಗೆ ನೀವು ಪತ್ರವನ್ನು ಬರೆದ್ರಿ ಅಂತಂದ್ರೆ ಅದು ಯಾವ ಪತ್ರ ಆಗ್ತದಪ್ಪ ಅಂತಂದ್ರೆ ಮನವಿ ಪತ್ರವಾಗ್ತದೆ. ಎರಡನೇ ಒಂದು ಉತ್ತರ ಸರಿಯಾದಂಥ ಉತ್ತರ. ಸೊ ದಂಡ ಈ ಪದದ ನಾನಾರ್ಥದ ಸರಿಯಾದ ಜೋಡಿ ಗುರುತಿಸಿ. ನಾನಾರ್ಥದ ಸರಿಯಾದ ಜೋಡಿ ಯಾವುದಪ್ಪ ಅಂತಂದ್ರೆ ಶಿಕ್ಷೆ, ಕೋಲು. ಓಕೆ, ಸೊ ಏಳನೇ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಏನಪ್ಪ, ಏಳನೇ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಅಂಬಿಕಾತನೆಯ ದತ್ತ ಎಂಬುದು ಈ ಕವಿಯ ಕಾವ್ಯನಾಮ. ಆಲ್ಮೋಸ್ಟ್ ನಾನು ಇದು ಈಸಿ ಪ್ರಶ್ನೆ ಅಂತ ಹೇಳ್ತಿದ್ದೀನಿ. ಏನಪ್ಪ ಅಂತಂದ್ರೆ, ಅಂಬಿಕಾತನೆಯ ದತ್ತ ಇದು ದ ರಾ ಬೇಂದ್ರೆಯವರ ಕಾವ್ಯನಾಮವಾಗಿತ್ತು. ಸೊ ದ ರಾ ಬೇಂದ್ರೆಯವರ ಒಂದು 4 ತಂತಿ ಕೃತಿಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿನ ಸಹಿತ ಸಿಕ್ಕಿದೆ ಸ್ನೇಹಿತರೆ. ಸೊ ಹಾಗಾದ್ರೆ ಎಂಟನೇ ಒಂದು ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಎಂಟನೇ ಪ್ರಶ್ನೆಯನ್ನು ನೋಡೋಣ. ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು. ಈ ವಾಕ್ಯದಲ್ಲಿನ ಕ್ರಿಯಾಪದ ಗುರುತಿಸಿ. ಕ್ರಿಯಾಪದವನ್ನು ಗುರುತಿಸಿರಿ ಅಂತಂದ್ರೆ, ಸೊ ನೋಡಿರಿ, ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು ಅಂತಕ್ಕಂಥದ್ದು ಇಲ್ಲಿ ಏನಪ್ಪ ಅಂತಂದ್ರೆ ಇದು ಕ್ರಿಯಾಪದವಾಗ್ತದೆ. ಗೊತ್ತಾಯ್ತಾ? ಸೊ ಹಾಗಾದ್ರೆ 8 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ನೋಡಿದ್ವಿ ಸ್ನೇಹಿತರಿಗೆ. ಸೊ 9ನೇ ಪ್ರಶ್ನೆಗೆ ಹೋಗೋಣ. 9ನೇ ಪ್ರಶ್ನೆ, ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ. ಈ ವಾಕ್ಯದಲ್ಲಿರುವ ವರ್ತಮಾನ ಕಾರಕ ಪ್ರತ್ಯಯ. ಸೊ ನೋಡಿರಿ, ನಾವು ಕಾಲಗಳನ್ನು ಅಧ್ಯಯನ ಮಾಡುವಾಗ ಇದನ್ನು ನಾವು ಅಧ್ಯಯನವನ್ನು ಮಾಡಿರ್ತೀವಿ ಸ್ನೇಹಿತರೆ. ಸೊ ವರ್ತಮಾನ ಕಾಲದ ಕಾರಕ ಪ್ರತ್ಯಯ ಯಾವುದಪ್ಪ ಅಂತಂದ್ರೆ ಒಂದನೇ ಉತ್ತರ ಸರಿಯಾದಂಥ ಉತ್ತರವಾಗ್ತದೆ ಸ್ನೇಹಿತರೆ. ಹಾಗಾದರೆ 10ನೇ ಪ್ರಶ್ನೆ, ಹುಡುಗನು ಹಣ್ಣನ್ನು ತಿಂದನು. ಈ ವಾಕ್ಯವನ್ನು ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರೆದಾಗ. ನೋಡಿರಿ, ನಾವು ಏನು ಮಾಡಿದ್ದೀವಪ್ಪ ಅಂದರೆ ಕಾಲಗಳ ಬಗ್ಗೆನೂ ಅಧ್ಯಯನ ಮಾಡಿದ್ದೀವಿ. ಸೊ ಅದೇ ರೀತಿ ಇದು ಈ ಒಂದು ವಾಕ್ಯವನ್ನು ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ವರ್ತಮಾನ ಕಾಲದ ಬಹುವಚನ ರೂಪದಲ್ಲಿ ಬರಿಬೇಕು.
ವರ್ತಮಾನ ಕಾಲದ ಬಹುವಚನ ರೂಪ ಅಂತಂದ್ರೆ ಇಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರೆ ಅದನ್ನು ಹುಡುಗನು ಹಣ್ಣನ್ನು ತಿಂದನು. ಹೌದಾ, ಇದನ್ನು ಏಕವಚನದಲ್ಲಿ ಕೊಟ್ಟನ. ಸೊ ಇದನ್ನು ನಾವು ಬಹುವಚನದಲ್ಲಿ ಬರೀಬೇಕು. ಬಹುವಚನದಲ್ಲಿ ಬರೆದಾಗ ಇದೇನಾಗತ್ತಪ್ಪ ಅಂತಂದ್ರೆ ಹುಡುಗರು ಹಣ್ಣುಗಳನ್ನು ತಿಂದರು, ಹಣ್ಣುಗಳನ್ನು ತಿಂದರು ಅವರು. ಎರಡನೇ ಒಂದು ಉತ್ತರ ಸರಿಯಾದಂಥ ಉತ್ತರ ಆಗ್ತೈತಿ ಸ್ನೇಹಿತರೆ. ಸೊ ಹಾಗಾದರೆ ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ. ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಹೌದ್ರಿ. ಸೊ ನೋಡಿದರೆ ಗೊತ್ತಾಗೈತಿ ಎಲ್ಲರಿಗೂ ನಿಮ್ಗೆ ಸ್ವಚ್ಛತೆ ಸರಿಯಾದಂಥ ಒಂದು ಉತ್ತರ. ಸೊ ಹಾಗಾದ್ರೆ ಈ ಒಂದು 12ನೇ ಪ್ರಶ್ನೆ, ಕಂಠವು ಬಿಗಿದು ಬಂತು, ಈ ನುಡಿಗಟ್ಟಿನ ಅರ್ಥ. ಕಂಠವು ಬಿಗಿದು ಬಂತು ಅಂದ್ರೆ ದುಃಖ ಜಾಸ್ತಿ ಆಗಿದೆ ಗಿರಿ. ಹೌದಾ, ಸೊ ಹಂಗಾರೆ ಇಲ್ಲಿ ಏನಪ್ಪ ಅಂತಂದ್ರೆ 4ನೇ ಒಂದು ಉತ್ತರ ಸರಿಯಾದಂಥ ಉತ್ತರ. ಸೊ ದುಃಖ ಉಮ್ಮಳಿಸಿ ಬರುವುದು. ಹೌದಾ, ಸೊ ಹಾಗಾದ್ರೆ 13ನೇ ಒಂದು ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. 13ನೇ ಪ್ರಶ್ನೆ ಏನಾಗಿತ್ತಪ್ಪ ಅಂತಂದ್ರೆ ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ, ನಾನಾರು, ಒಗಟು ಬಿಡಿಸಿ ಬರೆಯಿರಿ. ಹೌದಾ, ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ, ನಾನು ಯಾರು. ಹೌದಾ, ನಾನು ಯಾರಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ. ಸೊ ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನ, ಕುತ್ಕೊಂಡದ ನಾವು. ಹೌದಾ, ಕುತ್ಕೊಂಡದನ ಅಂತಂದ್ರೆ ಇಲ್ಲಿ ಏನಪ್ಪ ಇದೆ ಅಂತಂದ್ರೆ ಹಲಸಿನ ಹಣ್ಣು. ಸರಿಯಾದಂಥ ಒಂದು ಉತ್ತರ 1 ಆಗುತ್ತೆ ಇಲ್ಲಿ. ಹೌದಾ, 14ನೇ ಒಂದು ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. 14ನೇ ಪ್ರಶ್ನೆ ಯಾವುದಪ್ಪ ಅಂತಂದರೆ ಅಕ್ಕಿಯು ಆರಿ ಹೋಗಿ ಅಕ್ಕಿಯನ್ನು ತಿಂದಿತು. ಈ ವಾಕ್ಯದ ಸರಿಯಾದ ರೂಪ ನೋಡ್ರಿ. ಅಕ್ಕಿಯು ಆರಿ ಹೋಗಿ ಅಕ್ಕಿಯನ್ನು ತಿಂದಿತು ಅಂದರೆ ಸರಿಯಾಗಿ ಬರೀಬೇಕು ಇದನ್ನು. ಆದರೆ ಅವರು ಸರಿಯಾದ ಒಂದು ಭಾಷೆಯಲ್ಲಿ ಕೊಟ್ಟಲ್ಲ, ಸರಿಯಾದ ಭಾಷೆಯಲ್ಲಿ ಬರೆದಾಗಿದೆ. ಏನಾಗ್ತೈತಪ್ಪ ಅಂತಂದ್ರೆ ಹಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು. 2ನೇ ಒಂದು ಉತ್ತರ ಸರಿಯಾದಂಥ ಉತ್ತರ ಆಗತ್ತೆ ಮಕ್ಕಳೇ. ಸೊ ಹಾಗಾದ್ರೆ 15ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ ಮಗಳು ತಂದೆಗೆ ಪತ್ರ ಬರೆದಳು, ಅಡ್ಡಗೆರೆ ಎಳೆದ ಪದಗಳಿಗೆ ಲಿಂಗ ಬದಲಿಸಿ ಬರೆದಾಗ. ಮಗಳು ತಾಯಿಗೆ ಪತ್ರವನ್ನು ಬರೆದಳು. ಇದೇನಾಗತ್ತಪ್ಪ ಅಂದ್ರೆ ಮಗನು ತಾಯಿಗೆ ಪತ್ರ ಬರೆದನು, ಲಿಂಗ ಬದಲಿಸಿ ಬರೀಬೇಕಿಲ್ಲ. ಹೌದಾ, ಪುಲ್ಲಿಂಗ ಸ್ತ್ರೀಲಿಂಗ ಇರುತ್ತಲ್ಲ, ಲಿಂಗವನ್ನು ಬದಲಿಸಿ ಬರೀಬೇಕು. ಗೊತ್ತಾಯ್ತಾ? ಹಾಗಾದ್ರೆ 3ನೇ ಒಂದು ಉತ್ತರ ಸರಿಯಾದಂಥ ಉತ್ತರ 15ನೇ ಪ್ರಶ್ನೆಗೆ. ಓಕೆ, ಹಾಗಾದ್ರೆ 16ನೇ ಒಂದು ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. 16ನೇ ಪ್ರಶ್ನೆ ಭಾಳ ಈಸಿ ಪ್ರಶ್ನೆ ಇದೆ. ಹೌದಾ, ನಾವು ಇದನ್ನೇನಪ್ಪ ಅಂತಂದ್ರೆ 4ನೇ ಮಕ್ಕಳಿಗೆ ಹೇಳಿಕೊಡ್ತಾ ಇರ್ತೀವಿ. ಸೊ ಬಹಳಷ್ಟು ಈಸಿ ಆದಂಥ ಒಂದು ಪ್ರಶ್ನೆ. ಅದು ಯಾವುದಪ್ಪ ಅಂತಂದ್ರೆ ಪ್ರಕೃತಿ ಪದವನ್ನು ಬಿಡಿಸಿ ಬರೆದಾಗ ಸರಿಯಾದ ರೂಪ. ಪ್ರಕೃತಿ ಶಬ್ದವನ್ನು ಬಿಡಿಸಿ ಬರೆದಾಗ ಸರಿಯಾದ ರೂಪ ಏನಪ್ಪ ಅಂದ್ರೆ ಪ ಪ್ಲಸ್ ರ ಪ್ಲಸ್ ಅ, ಕ ಪ್ಲಸ್ ರು, ಕ ಪ್ಲಸ್ ಉ, ತ ಯಾದಂಥ ಒಂದು ಉತ್ತರ ಆಗತ್ತ ಮಕ್ಕಳೇ. ಹಾಗಾದ್ರೆ ಇಲ್ಲಿ ನೋಡಿ 17ನೇ ಪ್ರಶ್ನೆ ಭಾಳ ಏನಪ್ಪ ಅಂತಂದ್ರೆ ಒಂದು ರೀತಿ ಕ್ಯೂರಿಯಾಸಿಟಿ ಆದಂಥ ಒಂದು ಪ್ರಶ್ನೆ. ಏನಪ್ಪ ಅಂತಂದ್ರೆ ಚೇತನ ಹಸಿರು ಮಾಡಲಿ ಕರಿದು ಈ ಪದಗಳನ್ನು ಅಕಾರಾದಿಯಾಗಿ ಬರೆದಾಗ ಬರುವ ಸರಿಯಾದ ಕ್ರಮ. ಅಕಾರಾದಿ ಅಂತಂದ್ರೆ ಡಿಕ್ಷನರಿ ವರ್ಡ್. ಡಿಕ್ಷನರಿ ಲೆವೆಲ್ ಒಳಗೆ ಬರೆದಾಗ ನಿಮ್ಗೆ ಹೆಂಗೆ ಬರ್ತೈತಿ? ಹೌದಾ, ಇಲ್ಲಿ ನೋಡ್ರಿ 1ನೇ ಉತ್ತರನ ಕರೆಕ್ಟಾಗಿ ಕೊಟ್ಟಿದ್ದಾರೆ ಇವರು. ಕರಿದು ಚೇತನ ಮಾಡಲಿ ಹಸಿರು, ಇದೇನಪ್ಪ ಅಂತಂದ್ರೆ ಈ ಡಿಕ್ಷನರಿ ಆರ್ಡರ್ ಒಳಗೆ ಬರೆದಾಗ ಬರ್ತಕ್ಕಂಥ ಒಂದು ಉತ್ತರ. ಅದೇ ರೀತಿಯಾಗಿ ಈ ಕೆಳಗಿನ ಪದಗಳಲ್ಲಿ ವಿಸರ್ಗ ಒಳಗೊಂಡಿರುವ ಪದ. ವಿಸರ್ಗ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಪುನಃ ಅಂತಕ್ಕಂಥದ್ದು ಇಲ್ಲಿ ವಿಸರ್ಗವನ್ನು ಒಳಗೊಂಡಿರ್ತಕ್ಕಂತಹ ಒಂದು ಪದ ಆಗೈತಿ ಮಕ್ಕಳೇ. ಹಾಗಾದರೆ 19ನೇ ಪ್ರಶ್ನೆ, ಈ ಕೆಳಗಿನ ಪದಗಳಲ್ಲಿ ವಿಜಾತಿ ಒತ್ತಕ್ಷರ ಹೊಂದಿರುವ ಪದ. ವಿಜಾತಿ ನೋಡ್ರಿ, ವಿಜಾತಿ ಅಂತಂದ್ರೆ ಸಜಾತಿ ಅಂತಂದ್ರೆ ಅದ ಜಾತಿ ಅಕ್ಷರಗಳು ಬರ್ತವೆ. ವಿಜಾತಿ ಅಂತಂದ್ರೆ ಬೇರೆ ಜಾತಿ ಅಕ್ಷರ ಬರ್ತೈತಿ. ಹೌದಾ, ಬೇರೆ ಜಾತಿ ಅಕ್ಷರ ಬರ್ತೈತಿ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದ್ರೆ 4 ಆಜ್ಞೆ. ಹೌದಾ, ಹಾಗಾದರೆ ಕೊನೆಯ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳು ನಾಮಪದದ ಈ ವಿಧವಾಗಿದೆ. ನೋಡ್ರಿ, ಗುರುತಿಗಾಗಿ ನಾವೇನಾದರೂ ಹೆಸರುಗಳನ್ನು ಇಟ್ವಿ ಅಂತಂದ್ರೆ ಇದನ್ನು ನಾವೇಂತ ಕರಿತೀವಪ್ಪ ಅಂತಂದ್ರೆ ಅಂಕಿತ ನಾಮ ಅಂತಂದೇಳಿ ಕರಿತಾ ಹೋಗ್ತಿದ್ದೀವಿ. ಓಕೆ, ಸೊ ಸ್ನೇಹಿತರೆ, ಇವತ್ತಿನ ಒಂದು ಅವಧಿಯಲ್ಲಿ ಏನು ಮಾಡಿದ್ದೀವಪ್ಪ ಅಂತಂದ್ರೆ ಕನ್ನಡ ಭಾಷಾ ವಿಷಯದ 20 ಪ್ರಶ್ನೆಗಳನ್ನು ಅಂದರೆ ನಿನ್ನೆ ಒಂದು ಎಕ್ಸಾಮಿಗೆ 20 ಪ್ರಶ್ನೆಯ ಕೀ ಉತ್ತರಗಳನ್ನು ನೋಡಿದ್ವಿ.
ನಿಮ್ಗೆ ಈ ಒಂದು ಉತ್ತರಗಳು ಇಷ್ಟ ಆದಪ್ಪ ಅಂತಂದ್ರೆ ದಯವಿಟ್ಟು ಈ ಒಂದು ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಸೆಷನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಸೊ ಟಾಟಾ, ಬಾಯ್ ಬಾಯ್, ಥ್ಯಾಂಕ್ ಯು.